ನಿಮಗೆ ಮತ್ತೆ ನಾನು ಯಾರು ಯಾಕೆ ಬೇಕು ಅಂತ ಯಾರು ಯಾಕೆ ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ವಿಧಿ ನಿಯಮ ರೀ. ಭಗವಂತ ಇಲ್ಲಿದ್ದಾರೆ. ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು, ಬಾಲಗಂಗಾಧರ ಮಹಾಸ್ವಾಮಿಗಳವರು ನನ್ನ ಆರಾಧ್ಯ ದೈವ. ನಾನು ಬಯಸಿದ್ದು ಬಂದಿದ್ದಲ್ಲ. ನನಗೆ ಬೆಂಗಳೂರೆಲ್ಲ ಎಲ್ಲಿ ಅನ್ನೋದು ನನ್ನ ತಲೆಯಲ್ಲೂ ಇರಲಿಲ್ಲ. ವಿಧಿ ನಿಯಮ ಎಲ್ಲ ಒಂದು ಕಡೆ. ಈ ಜಿಲ್ಲೆ ನಾನು ವರ್ಷಕ್ಕೆ 10 ಸಾರಿ ವಾರಣಾಸಿಗೆ ಹೋಗ್ತೀನಿ. 55 ವರ್ಷಗಳಿಂದ ವಾರಣಾಸಿಗೆ ಹೋಗ್ತೀನಿ. ಅವತ್ತಿನ ವಾರಣಾಸಿ ಆದಮೇಲೆ ಸನ್ಮಾನ್ಯ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಪ್ರಧಾನಿಗಳಾದ ನರೇಂದ್ರ ಮೋದಿಯವರು ಈ ರಾಷ್ಟ್ರಕ್ಕೆ ವಾರಣಾಸಿಯನ್ನು ಯಾವ ರೀತಿ ಸಮರ್ಪಣೆ ಮಾಡಿದ್ದಾರೆ ಅನ್ನೋದನ್ನ ಎಲ್ಲೆಲ್ಲಿ ಏನೇನಾಗಿದೆ ಇಡೀ ವಾರಣಾಸಿಯನ್ನು ಸುತ್ತಾಡಿದ್ದೀನಿ. ಒಂದು ಗಲ್ಲಿಯನ್ನು ಬಿಡ್ದಿರ ವಾರಗಟ್ಟಲೆ ಅಲ್ಲಿದ್ದೀನಿ. ನಾನೇನು ಅದನ್ನು ಬಯಸಿರಲಿಲ್ಲ. ತುಮಕೂರು ಬರಬೇಕು ಅಂತ ಆಗಲಿ ಇದಾಗಬೇಕು ಅಂತ. ವಿಧಿ ನಿಯಮ ಏನಂತ ಗೊತ್ತಿಲ್ಲ, ಪ್ರಕೃತಿ ನಿಯಮ. ನಾನಿಲ್ಲಿ ಹಾಕಿದ ನಮ್ಮ ಪಕ್ಷದ ನೇತಾರರು ಹೈಕಮಾಂಡ್ ಕಳಿಸಿದ್ದಾರೆ. ಒಂದು ಮಾತನ್ನು ಮಾತ್ರ ಹೇಳ್ತೀನಿ, ಭಗವಂತ ದಯ, ಪುಣ್ಯಾತ್ಮರ ಆಶೀರ್ವಾದ, ಈ ಭಾಗದ ಜನರ ತೀರ್ಮಾನ, ಮೋದಿಯವರನ್ನು 3ನೇ ಬಾರಿಗೆ ಮುಖ್ಯ ಪ್ರಧಾನಿ ಮಾಡ್ತಕ್ಕಂಥ ಅವರ ಅಚಲವಾದ ನಂಬಿಕೆಯಲ್ಲಿ ತುಮಕೂರು ಕೂಡ ಸೇರ್ಪಡೆ ಆಗಿದ್ದೆ. ಆದರೆ ಮುಂದಿನ ದಿನಗಳಲ್ಲಿ ಉತ್ತರ ಪ್ರದೇಶದ ವಾರಣಾಸಿ, ಕರ್ನಾಟಕದ ತುಮಕೂರಿಗೆ ಒಂದು 5-10% ಕೂಡ ಹೋಲಿಕೆ ಮಾಡುವಂಥ ಕೆಲಸವನ್ನು ಮಾಡೋದಕ್ಕೆ ಭಗವಂತನ ಆಶೀರ್ವಾದ ಇರಬೇಕು. ಬಂದಿದೆ. ನನ್ನ ಆಸೆ ಇಷ್ಟೇ. ಒಂದು ನಿಮಿಷ ಸ್ವಲ್ಪ ತಾಳ್ರಿ, ಬಿಡ್ರಿ, ಅದೆಲ್ಲ ನಾವು ಮಾಡ್ಕೋತೀವಿ, ಪಾರ್ಟಿ ನಾಯಕರು ಮಾಡ್ಕೋತೀವಿ, ನೀವು ತಲೆ ಕೆಡಿಸ್ಕೊಬೇಡಿ. ಒಂದು ನಿಮಿಷ ತಾಳಪ್ಪ. ಇಲ್ಲಿ ಗಣೇಶ ನಾವ್ಯಾರೂ ಅಲ್ಲ, ಭಗವಂತನ ಲೀಲೆ. ಮಾತಾಡ್ತೀವಿ. ನಾನಿವತ್ತು ಬಂದೆ. ಮೊದಲು ಬೆಂಗಳೂರಿಂದ ಇಲ್ಲಿಗೆ ಬರಬೇಕಾದ್ರೆ 1 ಗಂಟೆ 5 ನಿಮಿಷಕ್ಕೆ ಬರುವ. ಇವತ್ತು 1 ಗಂಟೆ 40 ನಿಮಿಷ ಆಯಿತು. ಅದು ಬೆಳಗ್ಗೆಯಲ್ಲಿ. ನನಗೊಂದು ಆಸೆ ಇದೆ, ಬೆಂಗಳೂರಿಂದ ತುಮಕೂರಿಗೆ ಒಂದು ಮೇಲು ಸೇತುವೆಯನ್ನು ಕೇಂದ್ರ ಸರ್ಕಾರದಲ್ಲಿ ಯಾವ ರೀತಿ ತರಬೇಕು ಅನ್ನೋದನ್ನು ನಾನು ಅದ್ರ ಜೊತೆಗೆ ಮೆಟ್ರೋ ತರ್ತಕ್ಕಂಥದ್ದಕ್ಕೆ ನಾನು ಮೊನ್ನೆ ನಮ್ಮ ಮಾಗಡಿ ರಸ್ತೆಯಿಂದ ನನ್ನ ಕಾನ್ಸ್ಟಿಟ್ಯೂನ್ಸಿ ಗೋವಿಂದರಾಜ ನಗರದಿಂದ ಕಡಬಗೆರೆವರೆಗೂ 15,000 ಕೋಟಿ ರೂಪಾಯಿಗಳ ಒಂದು ರೈಲ್ವೆ ಯೋಜನೆಯನ್ನು ಅಪ್ರೂವ್ ಮಾಡಿಸಿ ನಿನ್ನೆ ತಾನೇ ಕ್ಯಾಬಿನೆಟ್ನಲ್ಲಿ ಇವತ್ತಿನ ಸರ್ಕಾರ ಮಾಡಿದೆ. 15,000. ನಂದು ದೂರದೃಷ್ಟಿಯ ಚಿಂತನೆ. ನಾನು ಕೇವಲ ಬಂದ ಪುಟ್ಟ ಹೋದ ಪುಟ್ಟ ಅಲ್ಲ. ನಾನಿಲ್ಲಿ ಬರಬೇಕು ಅನ್ನೋದಿಲ್ಲ. ಎಲ್ಲ ಶಾಸಕರು, ಮುಖಂಡರು, ನಮಗಿವತ್ತು ದೇವೇಗೌಡರು ಈ ರಾಜ್ಯ ಕಂಡ ಒಬ್ಬ ಅಪರೂಪದ ಮುತ್ಸದಿಯ ನಾಯಕರು, ರಾಷ್ಟ್ರದ ಮಾಜಿ ಪ್ರಧಾನಿಗಳು. ಅವರು, ಕುಮಾರಸ್ವಾಮಿಯವರು, ರೇವಣ್ಣವ್ರು 3 ಜನನ ಕರೆಸಿ 1 ಗಂಟೆ ಜೊತೆಯಲ್ಲಿ ನನ್ನ ಜೊತೆಲಿ ಮಾತನಾಡಿ ಅದಾದಮೇಲೆ ಇವೆಲ್ಲವೂ ಕೂಡ ಚಾಲನೆ ಸಿಕ್ಕಿತ್ತು. ಸನ್ಮಾನ್ಯ ನಮ್ಮ ನಾಯಕರಾದ ಯಡಿಯೂರಪ್ಪನವ್ರು ಇರ್ಬೋದು, ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ಇರ್ಬೋದು, ಅಶೋಕ್ ಅವರು ಇರ್ಬೋದು, ಇನ್ನಿತರೆ ಮುಖಂಡರುಗಳು, ಬಸವರಾಜ ಬೊಮ್ಮಾಯಿ ಅವರ ಆದಿಯಾಗಿ ಎಲ್ಲ ಒಟ್ಟಾಗಿ ಸೇರಿ ನಾವು ಜನತಾದಳ BJP ಕೆಲಸ ಮಾಡ್ತೀವಿ. ತುಮಕೂರು ನಾನು ಬಯಸಿದ್ದಲ್ಲ. ನಂದು ಕೂಡ ತುಮಕೂರಿಗೂ 45-50 ವರ್ಷದ ಅವಿನಾಭಾವ ಸಂಬಂಧ ಇದೆ. ನಿಮಗೂ ಕೂಡ ಗೊತ್ತಿದೆ. ಯಾರೋ ಪತ್ರಿಕೆಯವರು ಕೆಲವು ಫೋಟೋಗ್ರಾಫರ್ ನೋಡ್ತಾ ಇದ್ದೀನಿ, ಅವತ್ತಿಂದ ಇವತ್ತು ಕೂಡ ಇದ್ದಾರೆ. ಇವೆಲ್ಲ ವಿಧಿ ನಿಯಮ, ಪ್ರಕೃತಿ ನಿಯಮ ರೀ. ನಾವು ಯಾರ್ರೀ ಬಾಕಿದು ಸಣ್ಣ ಪುಟ್ಟದ್ದು ಮಾಧುಸ್ವಾಮಿ ನಿಂತಿದ್ರು ಕೂಡ ಇವತ್ತು ನಾವೆಲ್ಲ ಇದೇ ರೀತಿ ಕೆಲಸ ಮಾಡ್ತಾಯಿದ್ವಿ. ಹಿರಿಯರಾದ ಬಸವರಾಜಣ್ಣವರು 5 ಬಾರಿ ಲೋಕಸಭಾ ಸದಸ್ಯರಾಗಿದ್ದಾರೆ. ವೀರಭದ್ರಯ್ಯ ಸಾಹೇಬರು ನನ್ನ ಮಾರ್ಗದರ್ಶಕರು. ನಾನು ಮಂತ್ರಿ, ಅವರು ಡೆಪ್ಟಿ ಕಮಿಷನರು. 2,000 ಅಪಾಯಿಂಟ್ಮೆಂಟ್ನ 22-23 ದಿನಕ್ಕೆ ಕೊಟ್ಟರು. ಒಬ್ಬ ಬಂದು ಒಂದು ಅರ್ಜಿ ಕೊಟ್ಟಿಲ್ಲ, ನನಗೆ ಅನ್ಯಾಯ ಆಗಿದೆ, ತಪ್ಪಾಗಿದೆ ಅಂತ. ಆ ರೀತಿ ನಮ್ಮದೇ ಆದಂಥ ಪಾರದರ್ಶಕತೆ ವ್ಯವಸ್ಥೆಯಲ್ಲಿದ್ದೀವಿ. ನನ್ನ ಆಸೆ, ಬಂದಿದ್ದೀನಿ. ಜನ ತೀರ್ಮಾನ ಮಾಡಿ, ಗುರುಗಳ ಆಶೀರ್ವಾದ ಇದ್ದರೆ ತುಮಕೂರನ್ನು ಇನ್ನೊಂದು ಏನು ಮಾಡ್ತೀಬೇಕಂತಿದ್ದೀನಿ, ವಾರಣಾಸಿಯ 10% ಆದರೂ ಕೂಡ ಇಲ್ಲಿ ಬದಲಾವಣೆ ತರ್ತಕ್ಕಂಥ. ಅದಕ್ಕೆ ನಾನು ಅಲ್ಲೇ 1 ನಿಮಿಷ ನೀವು ಹೋಗಿ ಬನ್ನಿರಿ ಅಥವಾ ಒಂದು ಸ್ವಲ್ಪ ಅಲ್ಲ, ಸ್ಮಾರ್ಟ್ ಸಿಟಿ ಒಂದು ಲಿಮಿಟೇಷನ್ನು. ನಿಮ್ಮ ತುಮಕೂರು ಬೆಳೀತಾ ಇರೋದು ನೋಡಿದ್ರೆ, ತುಮಕೂರು ಕೈಗಾರಿಕೆಗಳು HL ಬಂದಿದೆ, ನಿಮ್ಮ ಹೊಸ ನರಸಾಪುರ ಇದಾಗಿದೆ. ಬೆಂಗಳೂರಿಗೆ ಇನ್ಫ್ರಾಸ್ಟ್ರಕ್ಚರ್ಗೆ ಯಾವುದಾದ್ರೂ ಒಂದು ಅನುಕೂಲವಾದ ಒಂದು ಜಿಲ್ಲೆ ಇದ್ದರೆ ಅದು 100ಕ್ಕೆ 100 ತುಮಕೂರು. ಇದು ನಾನು ಹೇಳ್ತಾ ಇರೋದಲ್ಲ, ಟೆಕ್ನಿಕಲ್ ಆಗಿ ಇರ್ತಕ್ಕಂಥ ಕೆಲವು ನಿವೃತ್ತಂತ ಮಾಡ್ತಾ ಇರೋದು. ಇವೆಲ್ಲವೂ ಕೂಡ ನಡೀತಾ ಇದೆ. ಒಂದು ನಿಮಗೆ ಗೋವಿಂದರಾಜನಗರ ಏನು ನಮ್ಮ ಶಾಸಕನಾಗಿ ಬಿನ್ನಿಪೇಟೆ ಇರ್ಬೋದು, ಗೋವಿಂದರಾಜನಗರ ಇರ್ಬೋದು, ವಿಜಯನಗರ ಇರ್ಬೋದು, ಚಾಮರಾಜನಗರದಲ್ಲಿ ಉಸ್ತುವಾರಿ ಮಂತ್ರಿಯಾಗಿ, ಈ ಭಾಗದಲ್ಲೂ ಕೂಡ 3 ಬಾರಿ ಉಸ್ತುವಾರಿ ಮಂತ್ರಿ ಆಗಿದ್ದೇನೆ. ರಾಯಚೂರಿನಲ್ಲಿದ್ದವನು, ಮತ್ತು ಹಾಸನ, ಅಲ್ಲಿಂದ ಕೊಡಗು, ಮೈಸೂರು, ಹೀಗೆ ಎಲ್ಲ ಕೆಲಸ ಮಾಡಿದ್ದೀನಿ. ನಿಮ್ಗೆ ಒಂದು ವಿನಂತಿ ಮಾಡ್ತೀನಿ, ಸಣ್ಣ ಪುಟ್ಟದ್ದು ಬಿಡ್ರಪ್ಪ. ಈ ಜಿಲ್ಲೆಗೆ ಎಲ್ಲೋ ಭಗವಂತನ ಆಶೀರ್ವಾದ, ಗುರುಗಳ ಆಶೀರ್ವಾದ, ಪ್ರಕೃತಿ ನಿಯಮ ಅಂತ ಕಾಣಿಸ್ತದೆ. ನಾನು ಕಳಿಸವ್ರೆ, ನಾನು ಏನು ಮಾಡ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಧನೆಗಳು ಮಾತಾಡಬೇಕಾದ ಕೆಲಸ ಮಾಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.